ಸ್ನೇಹಿತರೆ, ಒಂದೇ ವಾರದ ಅವಧಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಇಟ್ಟಿರ್ತಕ್ಕಂಥ 2 ಪ್ರಮುಖ ಹೆಜ್ಜೆಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಿದ್ದಾವೆ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ನಡೆದಂತಹ ಧರ್ಮ ಸಂರಕ್ಷಣಾ ಯಾತ್ರೆಯ ನಂತರ ದಿಢೀರಾಗಿ ವಿಜಯೇಂದ್ರ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ. ಈ ಭೇಟಿಯ ಪರ ಹಾಗೂ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಿದ್ದಾವೆ. ವಿಜಯೇಂದ್ರ ಬಿಜೆಪಿಯ ನಾಯಕರು ಯಾರಿಗೂ ಕೂಡ ತಿಳಿಸದೆ ಏಕಾಏಕಿ ಸೌಜನ್ಯ ಮನೆ ಭೇಟಿ ಕೊಟ್ಟಿದ್ದಾದ್ರೂ ಯಾಕೆ, ಅವರು ಅಲ್ಲಿಗೆ ಹೋಗಬಾರ್ದಿತ್ತು, ಹಾಗೆ ಹೀಗೆ ಚರ್ಚೆಗಳು ಸಾಕಷ್ಟು ನಡೀತಿದ್ದಾವೆ. ಇನ್ನೊಂದು ಕಡೆ ವಿಜಯೇಂದ್ರ ಬಿಜೆಪಿಯ ಸಾಕಷ್ಟು ನಾಯಕರೊಂದಿಗೆ ಇತ್ತೀಚೆಗೆ JDSನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರನ್ನ ದಿಢೀರಾಗಿ ಭೇಟಿಯಾಗಿದ್ದು, ಈ ಎರಡು ವಿಚಾರಗಳು ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಇದೀಗ ವಿಜಯೇಂದ್ರ ವಿರೋಧಿ ಪಾಳೆಯಕ್ಕೆ ಒಂದು ಪ್ರಮುಖ ಮೆಸೇಜ್ ಅನ್ನು ಕೂಡ ರವಾನೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾವಣೆ ಆಗುತ್ತೆ, ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸೋಮಣ್ಣನವರು ಬಂದು ಕೂರ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದ್ವು. ಇದಕ್ಕೆ ಪ್ರಮುಖ ಕಾರಣ JDS ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸೋದಕ್ಕೆ ವಿರೋಧವನ್ನ ಮಾಡ್ತಾ ಇದೆ. ವಿಜಯೇಂದ್ರ ಅವರು ಮೈತ್ರಿಯ ಪರವಾಗಿಲ್ಲ, ತಾವು ಬಿಜೆಪಿಯನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಹಾಗೂ JDS ಮೈತ್ರಿ ಮುಂದುವರಿಯೋದು ವಿಜಯೇಂದ್ರ ಅವರಿಗೆ ಇಷ್ಟ ಇಲ್ಲ ಅನ್ನುವ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಿದ್ವು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಧರ್ಮಯಾತ್ರೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿ ಹಾಗೂ JDS ಬೇರೆ ಬೇರೆ ದಿನ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಈ ಒಂದು ಮಾತಿಗೆ ಪುಷ್ಟಿಯನ್ನ ಕೊಡ್ತಾ ಇತ್ತು. ಆದರೆ ವಿಜಯೇಂದ್ರ ಇಟ್ಟಿರ್ತಕ್ಕಂಥ 2 ಪ್ರಮುಖ ದಿಟ್ಟ ಹೆಜ್ಜೆಗಳು ನಿಜಕ್ಕೂ ಕೂಡ ವಿಜಯೇಂದ್ರ ತಂದೆಗೆ ತಕ್ಕ ಮಗ ಅನ್ನುವ ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ನಿಜಕ್ಕೂ ವಿಜಯೇಂದ್ರ ದಿಢೀರಾಗಿ ದೇವೇಗೌಡರನ್ನ ಭೇಟಿಯಾಗಿದ್ದ್ಯಾಕೆ? ದೇವೇಗೌಡರ ಹತ್ರ ವಿಜಯೇಂದ್ರ ಏನೆಲ್ಲ ಸಲಹೆಯನ್ನ ಪಡ್ಕೊಂಡ್ರು? ಈ ವಿಚಾರವನ್ನ ನಾನೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ವಾರದಿಂದೀಚೆಗೆ ವಿಜಯೇಂದ್ರ 2 ಪ್ರಮುಖ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಅದು ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮ ಸಂರಕ್ಷಣಾ ಯಾತ್ರೆಯ ನಂತರ ದಿಢೀರಾಗಿ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ. ಇದರ ಹಿಂದೆ ವಿಜಯೇಂದ್ರ ಅವರ ಒಂದು ರಾಜಕೀಯ ಕಾರ್ಯತಂತ್ರ ಕೂಡ ಅಡಗಿದೆ. ಯಾಕಂದ್ರೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಬಹುತೇಕ ಹೋರಾಟಗಾರರು ಬಿಜೆಪಿಯ ಬೆಂಬಲಿಗರು. ಈ ಕಾರಣಕ್ಕೆ ನಾವು ಬಿಜೆಪಿ ಸಂಪೂರ್ಣವಾಗಿ ಈ ಧರ್ಮಸ್ಥಳದ ಪರವಾಗಿ ನಿಂತಿದೆ, ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದ್ರು ಕೂಡ ಬಿಜೆಪಿ ಅದನ್ನು ಖಂಡಿಸ್ತಿಲ್ಲ ಅನ್ನುವ ಒಂದು ದೊಡ್ಡ ಮಟ್ಟದ ವಿರೋಧ ಬಿಜೆಪಿಯ ಬಗ್ಗೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಈ ಕಾರಣಕ್ಕೆ ವಿಜಯೇಂದ್ರ ಅತ್ಯಂತ ಒಂದು ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾರೆ. ದಿಢೀರಾಗಿ ಸೌಜನ್ಯ ಮನೆಗೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜ ಮತ್ತು ದಕ್ಷಿಣ ಕನ್ನಡ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ಅವರ ತಾಯಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ವಿಚಾರಕ್ಕೆ ಸಾಕಷ್ಟು ವಿರೋಧಗಳು ಕೇಳಿ ಬರ್ತವೆ. ಹಾಗೆ ಸೌಜನ್ಯ ಪರ ಹೋರಾಟಗಾರರಿಂದ ಒಂದು ರೀತಿಯ ಪ್ರಶಂಸೆ ಕೂಡ ಕೇಳಿ ಬರುತ್ತೆ. ಆ ವಿಚಾರ ಒತ್ತಟಿಗಿರಲಿ. ಇದು ಕೂಡ ವಿಜಯೇಂದ್ರ ತಮ್ಮ ತಂದೆಯಿಂದ ಕಲಿತಂತಹ ರಾಜಕೀಯ ಪಟ್ಟುಗಳಲ್ಲಿ ಒಂದು ಅಂದ್ರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ದಿಢೀರಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ವಿಜಯೇಂದ್ರ ಭೇಟಿ ಆಗ್ತಾರೆ. ಅದು ಕೂಡ ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ JDSನ ಒಬ್ಬ ವರಿಷ್ಠ. ವಿಜಯೇಂದ್ರ ಅವ್ರ ಬಗ್ಗೆ ಒಂದು ದೊಡ್ಡ ಆಪಾದನೆ ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು. ವಿಜಯೇಂದ್ರ ಬಿಜೆಪಿ ಹಾಗೂ JDS ಮೈತ್ರಿಯನ್ನ ಮುಂದುವರಿಸತಕ್ಕಂಥ ಮನಸ್ಥಿತಿಯಲ್ಲಿಲ್ಲ. JDS ಒಂದು ವೇಳೆ ನಮ್ಮ ಜೊತೆಗೆ ಚುನಾವಣೆಯನ್ನು ಎದುರಿಸಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ JDS ನೇತೃತ್ವದ ಒಂದು ಮೈತ್ರಿಕೂಟ ಹೆಚ್ಚು ಸೀಟುಗಳನ್ನು ಗೆಲ್ಲುವುದರ ಮೂಲಕ ಅಧಿಕಾರಕ್ಕೆ ಬಂದರೆ ಆಗ ತಾನು ಮುಖ್ಯಮಂತ್ರಿ ಆಗೋ ಒಂದು ಅವಕಾಶವನ್ನ JDS ಕಿತ್ಕೊಳ್ಳುತ್ತೆ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ ಅನ್ನುವ ಒಂದು ಆತಂಕ ಈ ವಿಜಯೇಂದ್ರ ಅವರನ್ನ ಕಾಡ್ತಿತ್ತು. ಆದರೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ HD ಕುಮಾರಸ್ವಾಮಿ ಅವರ ಆರೋಗ್ಯ ಕುಸಿತಾ ಇರತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಈ ಕುಮಾರಸ್ವಾಮಿ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದು, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ರಾಜಕಾರಣಕ್ಕೆ ಈ ದೇವೇಗೌಡರ ಕುಮಾರಸ್ವಾಮಿ ಅವರನ್ನ ವಾಪಸ್ ಕಳಿಸೋ ಮನಸ್ಥಿತಿಯಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಇಲ್ಲ ಅನ್ನೋ ಮೆಸೇಜ್ ಯಾವಾಗ ವಿಜಯೇಂದ್ರ ಅವರ ಒಂದು ಅಂಗಳಕ್ಕೆ ತಲುಪ್ತೋ ತಕ್ಷಣಕ್ಕೆ ವಿಜಯೇಂದ್ರ ಎಚ್ಚೆತ್ಕೊಳ್ಳೋದ್ರ ಮೂಲಕ ದಿಢೀರಾಗಿ ಈ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಆಗ್ತಾರೆ. ಅದು ಕೂಡ ಬಿಜೆಪಿಯ ಸಾಕಷ್ಟು ಹಿರಿಯ ನಾಯಕರೊಂದಿಗೆ
ಒಂದು ನಿಯೋಗವನ್ನು ಕರ್ಕೊಂಡು ಹೋಗಿ ದೇವೇಗೌಡರನ್ನ ಭೇಟಿಯಾಗೋದ್ರ ಮೂಲಕ ಸೌಹಾರ್ದಯುತವಾದ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಸ್ನೇಹಿತರೆ, ಇತ್ತೀಚೆಗೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದೇನಂದ್ರೆ, ವಿಜಯೇಂದ್ರ ಈ JDS-ನೊಂದಿಗೆ ಸಖ್ಯವನ್ನ ಮುಂದುವರಿಸೋ ಒಂದು ಇಂಗಿತ ಇಲ್ಲ, ಅವರು ಸಪರೇಟ್ ಆಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಆ ಕಾರಣಕ್ಕೆ ನೀವು ರಾಷ್ಟ್ರೀಯ ನಾಯಕರೊಂದಿಗೆ ಮಾತಾಡಿ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರೆದ್ರೆ ನಾವು ಒಪ್ಪೋದಿಲ್ಲ ಅನ್ನುವ ಒಂದು ಹೇಳಿಕೆಯನ್ನ ಅವ್ರಿಗೆ ಕೊಡ್ರಿ ಅನ್ನುವ ಒಂದು ಪ್ರೆಸರ್ ಅನ್ನ ಈ ಕುಮಾರಸ್ವಾಮಿ ಅವರ ಮೇಲೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಹಾಗೂ ತಟಸ್ಥ ಬಣದ ನಾಯಕರು ಆಗ್ತಾ ಇದ್ರು ಅನ್ನುವ ಮಾಹಿತಿಗಳು. ಇತ್ತೀಚೆಗೆ ಈ ಕುಮಾರಸ್ವಾಮಿ ಅವರ ಮನಸ್ಥಿತಿ ಕೂಡ ಬದಲಾಗಿದೆ. ಮೊದಲು ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸೋದಕ್ಕೆ ಈ JDS-ನ ನಾಯಕರ ವಿರೋಧ ಕೂಡ ಇತ್ತು. ಆದರೆ ಇದೀಗ ಕುಮಾರಸ್ವಾಮಿ ತಮ್ಮ ಪಕ್ಷದ ಸಾರಥ್ಯವನ್ನ ತನ್ನ ಪುತ್ರ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಹಿಸೋ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಅನ್ನುವ ಕಾರ್ಯಕ್ರಮವಾದ ಹೆಸರಿನಲ್ಲಿ ಈಗಾಗಲೇ ಪಕ್ಷದ ಸಂಘಟನೆಗೆ ಮುಂದಾಗಿದ್ದಾರೆ. ಆ ಕಾರಣಕ್ಕೆ ಕುಮಾರಸ್ವಾಮಿ ಬಹುತೇಕ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಪದೇ ಪದೇ ಈ ಬಿಜೆಪಿಯ ಭಿನ್ನಮತೀಯ ನಾಯಕರು ಯಾವಾಗ ಈ ಕುಮಾರಸ್ವಾಮಿಯ ಒಂದು ಕಿವಿ ಚುಚ್ಚತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು, ಆ ಬಿಜೆಪಿಯ ಭಿನ್ನಮತೀಯ ನಾಯಕರು ಕುಮಾರಸ್ವಾಮಿ ಅವರ ಹತ್ರ ಹೇಳ್ತಿದ್ದು ಒಂದೇ ಮಾತು, ವಿಜಯೇಂದ್ರ ಅವರಿಗೆ ಮೈತ್ರಿ ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ, ನಿಮ್ ಬಗ್ಗೆ ಎಲ್ಲಿ ಬೇಕೋ ಅಲ್ಲಿ ಕೆಟ್ಟ ಮಾತಾಡ್ತಾರೆ, ಇದನ್ನ ನೀವು ರಾಷ್ಟ್ರೀಯ ಬಿಜೆಪಿ ನಾಯಕರ ಗಮನಕ್ಕೆ ತಂದ್ರಿ ಅನ್ನುವ ಒಂದು ಮಾತನ್ನ ಈ ಬಿಜೆಪಿ ಭಿನ್ನಮತೀಯ ನಾಯಕರು ಕುಮಾರಸ್ವಾಮಿ ಅವರಿಗೆ ಹೇಳ್ತಿದ್ರು. ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ವಿ ಸೋಮಣ್ಣ. ಆದ್ರೆ ಇತ್ತೀಚೆಗೆ ಕುಮಾರಸ್ವಾಮಿ ಯಾವ ಮನಸ್ಥಿತಿ ಬಂದಿದ್ದಾರೆ ಅಂದ್ರೆ, ಈ ಭಿನ್ನಮತೀಯ ನಾಯಕರು ಯಾವ ಹೇಳಿಕೆಗೂ ಕೂಡ ಕುಮಾರಸ್ವಾಮಿ ಕಿವಿ ಕೊಡ್ತಾ ಇಲ್ಲ. ಇನ್ನ ಯಾರು ವಿಜಯೇಂದ್ರನ ಬಗ್ಗೆ ತನ್ನ ಹತ್ರ ಚಾಡಿ ಹೇಳೋದಿಕ್ ಬರ್ತಾರೋ ಆ ನಾಯಕರಿಗೆ ಖಡಕ್ ಆಗಿ ಕುಮಾರಸ್ವಾಮಿ ಅವರು ರಿಪ್ಲೈ ಅನ್ನು ಕೊಟ್ಟಿದ್ದಾರೆ. ಬ್ರದರ್, ನಾನು ಬಿಜೆಪಿಯೊಂದಿಗೆ ಹೊಂದಾಣಿಕೆ ಇದೇನೋ, ಬಿಜೆಪಿಯೊಂದಿಗೆ ನಾನು ಮೈತ್ರಿಯಲ್ಲಿದ್ದೀನಿ ಹೊರತು ಬಿಜೆಪಿಯ ಭಿನ್ನಮತದೊಂದಿಗಲ್ಲ. ನನಗೂ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೂ ಸಂಬಂಧ ಇಲ್ಲ. ನನ್ನ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರ ನಡುವೆ ಒಳ್ಳೆ ಸಂಬಂಧ ಇದೆ. ಆ ಕಾರಣಕ್ಕೆ ನಾನು ಮೈತ್ರಿಯಲ್ಲಿ ಮುಂದುವರಿತೀನಿ. ಅವ್ರು ಯಾರನ್ನು ಬೇಕಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಕುಮಾರಸ್ವಾಮಿ ಅವರಿಂದ ಈ ರೀತಿಯ ಒಂದು ಶಾಕಿಂಗ್ ಹೇಳಿಕೆ ಬಂತೋ, ಅದಾದ ನಂತರ ಬಿಜೆಪಿಯ ಈ ಭಿನ್ನಮತೀಯ ನಾಯಕರು ಒಂದು ರೀತಿ ತಟಸ್ಥರಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದೇ ಒಂದು ವಿಚಾರ ಈ ವಿಜಯೇಂದ್ರ ಅವರ ಕಿವಿಗೂ ಕೂಡ ಬಿತ್ತು. ಕುಮಾರಸ್ವಾಮಿ ಅವರು ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನುವ ವಿಚಾರ ಈ ವಿಜಯೇಂದ್ರ ಕಿವಿಗೆ ಬಿದ್ದ ತಕ್ಷಣ ವಿಜಯೇಂದ್ರ ಅಲರ್ಟ್ ಆಗ್ತಾರೆ. ನೇರವಾಗಿ ಬಿಜೆಪಿ ನಾಯಕರನ್ನ ಕರ್ಕೊಂಡು ದೇವೇಗೌಡರ ಬಳಿ ಹೋಗ್ತಾರೆ. ದೇವೇಗೌಡರ ಜೊತೆಗೆ ಅವರ ಆರೋಗ್ಯ ವಿಚಾರಿಸ್ತಾರೆ. ಸಾಕಷ್ಟು ವಿಚಾರಗಳನ್ನ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಅತ್ಯಂತ ಸಂತೋಷದಿಂದ ಈ ಯಾರಿಗೂ ವಿಜಯೇಂದ್ರ ಅವರಿಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾರೆ. ರಾಜ್ಯದಲ್ಲಿ ಮೈತ್ರಿ ಎಷ್ಟು ಅವಶ್ಯಕತೆ ಇದೆ, ನೀವು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಜೋಡಿಯಾಗಿ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ರಿ. ಯಾವ ರೀತಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನ ಅತ್ಯಂತ ಒಗ್ಗಟ್ಟಾಗಿ ನೀವು ಮಾಡೋ ಮೂಲಕ ಯಶಸ್ಸನ್ನ ಕಂಡಿದ್ರಿ, ಅದೇ ರೀತಿಯ ಹೋರಾಟಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ನೀವು ಮಾಡಬೇಕು. ಹಾಗಾದಾಗ ಅತ್ಯಂತ ಸುಲಭವಾಗಿ ಮೈತ್ರಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಡುವೆ ಭಿನ್ನಮತ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅನ್ನುವ ಒಂದು ಸಲಹೆಯನ್ನ, ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ಇನ್ನೊಂದು ಕಡೆ ತಮಗೆ ಅಡ್ಗಾಲಾಗಬಹುದಾಗಿದ್ದಂತಹ ಕುಮಾರಸ್ವಾಮಿ ಅವರು ಯಾವಾಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗಲ್ಲ ಅನ್ನುವ ಸ್ಪಷ್ಟ ಮಾಹಿತಿಗಳು ವಿಜಯೇಂದ್ರ ಅವರು ಸಿಕ್ಕುವ ಆ ಒಂದು ಕಾರಣಕ್ಕೆ ವಿಜಯೇಂದ್ರ ಈಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಾನು ಯಾವುದೇ ಕಾರಣಕ್ಕೂ JDS-ನೊಂದಿಗಿನ ಮೈತ್ರಿಯನ್ನ ವಿರೋಧ ಮಾಡ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ತಮ್ಮ ವಿರೋಧಿಗಳಿಗೆ ಪಾಸ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ರೆ, ಇನ್ನೊಂದು ಕಡೆ ತಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಅನ್ನುವ ಇನ್ನೊಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಇದೀಗ ವಿಜಯೇಂದ್ರ ಮಾಡಿದ್ದಾರೆ. ಇದು ವಿಜಯೇಂದ್ರ ಅವರ ನಡೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆಗೊಳಗಾಗ್ತಾ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ತಾರೆ. ಅದಕ್ಕೆ ಪ್ರಮುಖ ಕಾರಣ JDS-ನ ವಿರೋಧ ಅನ್ನುವ ಮಾತುಗಳೇನು ಕೇಳಿ ಬರ್ತಾ ಇದ್ವು. ಇದೀಗ JDS ನಾಯಕರ ಮನವೊಲಿಸೋದಲ್ಲೂ ಕೂಡ ವಿಜಯೇಂದ್ರ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ಬಿಜೆಪಿಯ ಭಿನ್ನಮತಿ ಹಾಗೂ ತಟಸ್ಥ ಬಣದ ನಾಯಕರಿಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ವಿಜಯೇಂದ್ರ ಇಟ್ಟಿರ್ತಕ್ಕಂಥ ಈ ಎರಡು ಹೆಜ್ಜೆ ನಿಜಕ್ಕೂ ಕೂಡ ಒಂದು ಉತ್ತಮ ಸಂದೇಶ ರವಾನೆಯಾಗಿದೆಯಾ, ಅಥವಾ ವಿಜಯೇಂದ್ರ ಈ ಎರಡು ಹೆಜ್ಜೆ ಇಡೋದ್ರ ಮೂಲಕ ದೊಡ್ಡ ತಪ್ಪನ್ನ ಮಾಡಿದಾರ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.